ಎಲ್ಲಿ ಕಾಳಿ ಬಿಡಲ್ಲ ನಾನು. ನಮ್ಮ ಜಾಗ ಅಂದರೆ ಏನೋ ಒಂದು ಬೆಳೆ ಇರಬೇಕು. 1.25 ಇಂಚು ಮಾತ್ರ ನೀರು ಸಿಕ್ಕಿದೆ ನಮಗೆ. ಕಮ್ಮಿ ಆಗಿದೆ, ಕಮ್ಮಿ ನೀರು. 1.25 ಇಂಚಲ್ಲೇ ನಮ್ಮ ತೋಟ ಈ ಥರ ಮಾಡಿದ್ವಿ ನಾವು. ನಮಸ್ಕಾರ. ನಮಸ್ಕಾರ. ಸೊ ಇದೇನು ನಿಮ್ದು ಎರಡನೇ ಪ್ಲಾಟಾ? ಹಾಂ, ಎರಡನೇ ಪ್ಲಾಟ್ ನಮ್ಮದು ಇದು. ತಗೊಂಡು ಒಂದು 8 ತಿಂಗಳಾಗಿದೆ. ಓಕೆ. ತಗೊಂಡಿದ್ದ ತಕ್ಷಣ ಮತ್ತು ಇದರಲ್ಲಿ ನಾವು ಸ್ವಲ್ಪ ಲೆವೆಲ್ ಮಾಡಿಬಿಟ್ಟು ಮಟ್ಟ ಮಾಡ್ಕೊಂಡು ಅದರ ಥರನೇ ಗ್ರೀನ್ ಮೆನ್ಯೂರ್ 2-3 ಸತಿ ಹಾಕಿ ಪ್ಲಾಂಟೇಶನ್ ಶುರು ಮಾಡಿದ್ದೀನಿ. ಸೊ ಇದರಲ್ಲಿ ಕೃಷಿ ಮಾಡ್ತಾ ಇರಲಿಲ್ಲ ಯಾರು ಮೊದಲು? ಇಲ್ಲ, ಮಾಡ್ತಾಯಿದ್ರು. ಮಾಡ್ತಾಯಿದ್ರಾ? ಭತ್ತ ಬೆಳೀತಾಯಿದ್ರು. ಅದನ್ನು ನಾವು ಚಿಕ್ಕ ಪಾತಿ ಇದ್ವು, ಬೇಡ ಅಂತ ತೆಗೆದುಬಿಟ್ಟು ದೊಡ್ಡದಾಗಿ ಪ್ಲಾಟ್ ಮಾಡಿದ್ವಿ ಈಗ. ಓಕೆ. ಇದು ಎಷ್ಟು ಎಕರೆ ಇದೆ? ಇದು 2.5 ಎಕರೆ ಇದೆ. 2.5 ಎಕರೆ. ಸೊ ತಗೊಂಡು ಫಸ್ಟು ಸಿರಿಧಾನ್ಯ ಬೆಳೆದಿರಾ? ಹಾಕಿ ಗ್ರೀನ್ ಮೆನ್ಯೂರ್ ಮಾಡಿ ಓಕೆ, ಅದನ್ನು ಮಲ್ಚ್ ಮಾಡಿಬಿಟ್ಟು ಆಮೇಲೆ ಪ್ಲಸ್ ಮತ್ತೆ ಪ್ಲಾಂಟೇಶನ್ ಮಾಡ್ಕೊಂತ ಇನ್ನೊಂದು ಸತಿ ಹಾಕಿದ್ವಿ. 2 ಸತಿ ಗ್ರೀನ್ ಮೆನ್ಯೂರ್ ಆಯಿತು ಇದಕ್ಕೆ. ಆಮೇಲೆ ಮತ್ತೆ ನಮ್ಮ ವ್ಯವಸಾಯ ಮಾಡಿ ಕಂಟಿನ್ಯೂ ಮಾಡೋಕ್ಕೆ ಶುರು. ಈ ಬಾಳೆ ಕಂದು ನೆಡಬೇಕಂದ್ರೆ ಏನಾದರೂ ಸ್ಪೆಷಲ್? ಕಂದು ನೆಟ್ಟಿಲ್ಲ, ಟಿಶ್ಯೂ ಕಲ್ಚರ್ ತಗೊಂಬಂದು ನೆಟ್ಟಿದ್ದೀನಿ. ಯಾವ ವೆರೈಟಿ ಹಾಕಿದ್ದೀರಾ ಇಲ್ಲಿ? ಏಲಕ್ಕಿನ ಹಾಕಿದ್ದೀರಾ? ಓಕೆ. ಎಲ್ಲಿ ತಂದ್ರಿ? ಬೆಂಗಳೂರು ವಿಘ್ನೇಶ್ ಆಗ್ರೋಟೆಕ್ ಅಂತ ಅವ್ರ ಹತ್ರ ತಂದಿದ್ದೆ. ಬೇರೆಯವ್ರಿಗೇನು ತೊಂದರೆ ಬಂದಿಲ್ಲ ಅಲ್ವ ಇದರಲ್ಲಿ? ಬೇರೆಯವರು ತೊಂದರೆ ಅಂದರೆ ಕೆಲವು ಟಿಶ್ಯೂ ಕಲ್ಚರ್ ಇದರಲ್ಲಿ ಈಲ್ ಕೊಡಲ್ಲ, ಆ ಥರ ಎಲ್ಲ ಇದೆ. ನಾವು ಅಲ್ಲಿ ಹಾಕಿರೋದು ಇವ್ರದ್ದೇ. ಓಕೆ. ಅವ್ರದ್ದೇ ತಂದಿದ್ದೀನಿ. ಸರಿ. ಆದರೆ ಒಂದೇನೆಂದರೆ ಡಿಫ್ರೆಂಟ್ ಏನಂದರೆ ಒಂದು 5% ತನಕ, 2-5% ತನಕ ಈ ಜೆನೆಟಿಕ್ ಪ್ರಾಬ್ಲಮ್ ಬರ್ತಾಯಿದ್ದಾವೆ. ಓಕೆ. ಏನಂದರೆ ಏನು ಎಕ್ಸಾಕ್ಟ್? ಅದು ಗಿಡ ಒಂಥರ ಆಗ್ತದೆ, ಈಲ್ಡ್ ಬರುವಾಗ ಸಣ್ಣ ಕಾಯಿ ಬರ್ತವೆ. ಓಕೆ. ಇದರಲ್ಲಿ ನಮಗೇನು ಅಂತ ಏನು ಕಾಣಲಿಲ್ಲ, ಚೆನ್ನಾಗಿದೆ ಗಿಡ. ಸರಿ. ಈಗ ನೀವು ನೋಡ್ತಾ ಇದ್ದೀರಲ್ವ, ಈ ಗಿಡ ನೋಡೋಕ್ಕೇನು ಫಸ್ಟ್ ಕ್ಲಾಸಾಗಿ ಕಾಣ್ತದೆ. ಇವು ಮೇನ್ ಬೆಳೆ. ಹಾಂ. ಪ್ಲಸ್ ಅಡಿಕೆ ಪ್ಲಸ್ ಬಟರ್ ಫ್ರೂಟು, ಇವು ಮೇನ್ ಬೆಳೆ. ಈಗ 1 ಎಕರೆಯಲ್ಲಿ ಎಷ್ಟು ತೆಂಗು, ಎಷ್ಟು ಬಟರ್ ಫ್ರೂಟು, ಯಾವ ಥರ? ಇದು ಈ 2.5 ಎಕರೆಯಲ್ಲಿ 175 ತೆಂಗು ಹಾಕಿದ್ದೀನಿ. ಓಕೆ. 175 ಬಟರ್ ಫ್ರೂಟ್ ಹಾಕಿದ್ದೀನಿ. ಒಂದು 600-700 ಗಿಡ ಅಡಿಕೆ ಹಾಕಿದ್ದೀನಿ. ಓಕೆ. ಸೇಮ್ ಅಡಿಕೆ ಎಷ್ಟಿದೋ ಬಾಳೆನೂ ಅಷ್ಟೇ ಇದೆ. ಸರಿ. ಇದು ಪಪ್ಪಾಯನೂ ಮಧ್ಯದಲ್ಲಿ? ಪಪ್ಪಾಯಿ, ತೆಂಗು, ಬಟರ್ ಫ್ರೂಟ್ ಮಧ್ಯದಲ್ಲಿ ಒಂದೊಂದು ಪಪ್ಪಾಯಿ ಹಾಕಿದ್ದೀನಿ. ಓಕೆ. ಪಪ್ಪಾಯಿ, ಬಾಳೆ ಇವೆಲ್ಲ ಟೆಂಪ್ರರಿ ಬೆಳೆಗಳು. ಅಡಿಕೆ, ತೆಂಗು, ಬಟರ್ ಫ್ರೂಟು ಮೇನ್ ಬೆಳೆ. ಓಕೆ. ಅದ್ರ ಮಧ್ಯದಲ್ಲಿ ತರಕಾರಿನೂ ಹಾಕಿದ್ದೀರಾ? ಹಾಂ, ಮಧ್ಯದಲ್ಲಿ ಎಲ್ಲಿ ಕಾಳಿ ಬಿಡಲ್ಲ ನಾನು. ನಮ್ಮ ಜಾಗ ಅಂದರೆ ಏನೋ ಒಂದು ಬೆಳೆ ಇರಬೇಕು. ತರಕಾರಿ ಟೊಮಾಟೊ ಹಾಕಿದ್ದೀನಿ, ಬದನೆ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ನೋಡಿದರೆ ನಮ್ಮ ತೋಟದಲ್ಲಂತೂ ಎಲ್ಲ ಥರ ಹೂವು ಬೇರೆ ಹಾಕಿದ್ದೀರಾ? ಹಾಂ, ಕನಕಾಂಬರ ಹಾಕಿದ್ದೀನಿ. ಓಕೆ. ಅಲ್ಲೇನೋ ಕಾಗಡ ಮಲ್ಲೆ ಹಾಕಿದ್ವಿ, ಇಲ್ಲಿ ಕನಕಾಂಬರ ಹಾಕಿದ್ದೀನಿ. ಈ ಕನಕಾಂಬರ ಕೀಳೋದು ತುಂಬ ಹಿಂಸೆ ಅಲ್ವಾ? ಅಂದರೆ ಲೇಬರ್ ಬೇಕಲ್ವ ಜಾಸ್ತಿ? ಅವೆಲ್ಲ ಫ್ಯಾಷನ್ಗೆ ಹಾಕೋದು, ಓಕೆ. ಮನೆ ಮುಂದೆ ಹೂವು ಇರಲಿ. ಹಾಂ. ಈಗ ಕಷ್ಟ ಇಲ್ಲದ ಕೆಲಸ ಯಾವುದೂ ಇಲ್ಲ. ಹೌದು, ಎಲ್ಲದಕ್ಕೂ ಕಷ್ಟ ಇದ್ದೇ ಇರ್ತದೆ. ಆದರೆ ಮಾಡೋದು ಮಾಡಬೇಕಲ್ವ. ಹಾಂ. ಏನು ಬದನೆ ಕಿತ್ತೇ ಇಲ್ಲ ಅನಿಸುತ್ತೆ? ಈ ಮಧ್ಯದಲ್ಲಿ ಒಂದು ಕೊಯ್ಲು ಕಿತ್ತಿರಲಿಲ್ಲ. ಹಾಂ. ಅದು ಹಂಗೆ ಆಗಿಬಿಟ್ಟಿದೆ. ಸರಿ, ಹಣ್ಣಾಗಲಿ ಬೀಜನಾರು ಹಾಕ್ತಾವಂತ ಹಂಗೆ ಬಿಟ್ಟಿದ್ದೀನಿ. ಯಾವ ತಳಿ ಬದನೆ ಇದು? ಇದು ಗುಂಡು ಬದನೆ. ಅಲ್ಲ, ನಾಟಿನ ಹೈಬ್ರಿಡ್ಡಾ? ಹೈಬ್ರಿಡ್. ನಾನು ನರ್ಸರಿಯಲ್ಲಿ ತಂದಿರೋವು ಇವೆಲ್ಲ. ಓಕೆ. ನಾನು ನರ್ಸರಿ ಮಾಡಿ ಹಾಕಿರೋವಲ್ಲ ಇವ್ಯಾವ. ಅಲ್ಲ, ಸಾವಯವ ಕೃಷಿಲಿ ಜನರಲ್ಲಾಗಿ ನಾಟಿ ತಳಿ ಬೀಜನೇ ಬೇಕು. ಸುಮ್ಮನೆ ನಾಟಿ ಬೀಜ ಅಂತಾರೆ, ನಮಗೆ ಕರೆಕ್ಟಾದ ಬೀಜ ಸಿಗಲಿಲ್ಲ ಇವತ್ತು ತನಕ. ನಾಟಿ ಬೀಜ ಸಿಕ್ಕಿದ್ರೆ ನಮ್ಗೆ ಅನುಕೂಲ, 3-4 ವರ್ಷ ಒಂದು ಗಿಡದಿಂದ ಬೆಳೆ ತಗೋಬೋದು. ಈಗ ಈ ಹೈಬ್ರಿಡ್ ಎಲ್ಲ ಒಂದೇ ಬೆಳೆ. ಈ ಕಡೆ ಎಲ್ಲ ಈ ಥರ ಹಾಕಿದ್ವಿ. ಇದೆಲ್ಲ ಮಟ್ಟ ಮಾಡಿದ ಕಡೆ ಒಂದು ಸ್ವಲ್ಪ ಕಮ್ಜೋರ್ ಇದ್ದಾವೆ ಗಿಡಗಳು. ಸೊ ನುಗ್ಗೆನೂ ಮಧ್ಯದಲ್ಲಿದೆ? ಹಾಂ, ಅಲ್ಲಿಂದ ಅಲ್ಲೊಂದು ನುಗ್ಗೆ ಹಾಕಿದ್ವಿ. ಸರಿ. ತೆಂಗು ಪಕ್ಕದಲ್ಲಿ ಒಂದೊಂದು ಹಾಕ್ತೀನಿ ನಾನು. ಅಲ್ಲಿ ಹಾಕಿದ್ನಲ್ವ ಅದೇ ರೀತಿ ಇಲ್ಲಿನೂ ಹಾಕಿದ್ದೀನಿ. ಮೇವು ಹಾಕಿದ್ದೀರಾ ಸುಮ್ಮನೆ ಅಥವಾ? ಮೇವು ಅದಲ್ಲ, ಏನೋ ಒಂದು ಅಪ್ಪಿ ಗೊಬ್ಬರದಲ್ಲಿ ಬಂದಿರೋದು. ಓಕೆ. ಮೇವು ಹಾಕಿರಲಿಲ್ಲ ನಾವು. ಈ ಕಡ್ಡಿ ಬಂದು ಮಾರ್ಕಿಂಗಿಗೆ ನೆಟ್ಟಿದ್ದೀವಲ್ವ, ಅದು ಹೆಂಗೋ ಉಳ್ಕೊಂಡು ಬಂದುಬಿಟ್ಟಿದೆ. ಓಹೋ. ಅದನ್ನೆಲ್ಲ ತೆಗೆದುಬಿಡ್ತೀವಿ, ಇಡಲ್ಲ. ತೋಟದಲ್ಲಿ ಅದೆಲ್ಲ ಇಲ್ಲಿಂದ ಬಂದಿರೋದೆ. ಓಕೆ. ಈ ಟೊಮಾಟೋನು ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಪೌಡ್ರ್ ಮಾಡೋಣ ಅಂತ.
ಮಾರ್ತಾ ಇಲ್ಲ ಈಗ ಸದ್ಯಕ್ಕೆ? ಇಲ್ಲಿ ಮಾರ್ತಾಯಿದ್ವಿ ಅಂದರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಮಾರಲ್ಲ. ಸಬ್ ಪ್ರಾಡಕ್ಟ್ ಮಾಡಬೇಕು ಏನಾರೆ, ವ್ಯಾಲ್ಯೂ ಅಡಿಷನ್. ಹೌದು. ಓಕೆ. ಇಲ್ಲೇನಂದರೆ ಸೀಸನ್ ಅನ್ಸೀಸನ್ ಅನ್ನೋದು ಇರ್ತಾವೆ ಇಲ್ಲಿ ಏನು ಮಾಡೋಕ್ಕೂ. ಹೌದು. ಈಗ ನಮ್ಮ ಸೀಸನ್ಗೆ ಅದು ಇರಲ್ಲ, ಅದು ಸೀಸನ್ಗೆ ನಮಗೆ ಬೆಳೆ ಇರಲ್ಲ. ಸೊ ಈ ಟೊಮೆಟೊ ಒಣಗ್ಸಕ್ಕೆ ಡ್ರೈಯರ್ ಏನಾದ್ರು ತೊಗೊಂಡಿದ್ದೀರಾ? ಡ್ರೈಯರು ಟೊಮಾಟೋಗಂತ ತಗೊಂಡಿಲ್ಲ, ಹಾಂ. ಯಾಲಕ್ಕಿನೂ ಕಾಫಿಗಂತ ತಗೊಂಡಿದ್ವಿ. ಸೊ ಏನು ಅಂದರೆ ಡಿಹೈಡ್ರೇಟರ್ ಇದೆಯಾ ಅಥವಾ ಸೋಲಾರ್ ಡ್ರೈಯರ್ ಇದೆಯಾ? ಏನಿದೆ? ಸೋಲಾರ್ ಡ್ರೈವರ್ ಅಲ್ಲ, ಕರೆಂಟ್ ಇದನ್ನ? ಕರೆಂಟ್ ಇದೆ ಡ್ರೈಯರ್. ಎಷ್ಟು ಕೆ ಜಿ ಆಗುತ್ತೆ ಅದರಲ್ಲಿ? ಒಂದು ಸತ್ತಿಗೆ ಒಂದು 10 ಕಿಲೋ ತನಕ ಆಗ್ಬೋದು. ಓಕೆ. ಸೊ ಅದರಲ್ಲಿ ಟೊಮೆಟೊ ಮಾಡೋಣ ಅಂತ? ನೋಡೋಣ ಅಂತ, ಟ್ರೈ ಮಾಡೋಣ ಅಂತ. ಸರಿ. ಒಂದು ಸತಿ ಟ್ರೈ ಮಾಡಿ ನೋಡಿದರೆ ಗುರ್ತಾಗ್ತದಲ್ವ ಅಂತ ಒಂದು ಅಂದ್ಕೊಂಡಿದ್ದೀನಿ. ಓಕೆ. ಈಗ ಇದರಲ್ಲೆಲ್ಲ ಈಗ ಪಪ್ಪಾಯಿ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ತಿಂಗಳಲ್ಲಿ ಆಲ್ರೆಡಿ ಕಾಯಿ ರೆಡಿ ಆಗ್ತಾ ಇದ್ದಾವೆ. ಸೊ ಬೆಣ್ಣೆಹಣ್ಣು ಬರೋಕ್ಕೆ ಇನ್ನೂ ಟೈಮ್ ಬೇಕು? ಬೆಣ್ಣೆಹಣ್ಣು 5 ವರ್ಷ ಬೇಕು. ಪಪ್ಪಾಯಿ ಸ್ಟಾರ್ಟ್ ಆಗ್ತದೆ ನಮಗೆ, ಆಲ್ರೆಡಿ ಕಾಯಿ ಬಿಡ್ತಾ ಇದೆ. ಯಾವ ವೆರೈಟಿ ಪಪ್ಪಾಯ ಇದು? ರೆಡ್ ರೆಡಿ ಅಲ್ಲಿದೆ ನೋಡಿ, ಆ ಗಿಡಗಳಿಗೆಲ್ಲ ಕಾಯಿದಾವೆ. ಹಾಂ ಹಾಂ. ಮೊದಲು ಹಾಕಿರೋ ಗಿಡಗಳಿಗೆಲ್ಲ ಕಾಯಿದೆ, ಆಮೇಲೆ ಹಾಕಿರೋದು ಈಗ ಹೂಕಚ್ತಾ ಇದೆ. ಸರಿ. ಸೊ ಇದು ನಡೆಯೋಕ್ಕೋಸ್ಕರ ಅಥವಾ ಟ್ರ್ಯಾಕ್ಟರ್ ಮಧ್ಯದಲ್ಲಿ ಏನಾರೇ ಗಾಡಿ ಓಡಾಡಬೇಕು ಅಂದರೆ ಬೇಕು. ಹಾಂ ಹಾಂ. ನಾವು ಫ್ಯೂಚರ್ ಪ್ಲ್ಯಾನ್ ಇಲ್ಲಿ ಎಗ್ರಿಕಲ್ಚರ್ ಪಾರ್ಕ್ ಥರ ಮಾಡಬೇಕು. ಇಲ್ಲೊಂದು 4-5 ರೂಮ್ ಮಾಡಿಬಿಟ್ಟು ಯಾರೇ ರೈತರು ಆಗಲಿ, ಇನ್ನೊಬ್ಬರು ಈಗ ಹೊರಗಡೆಯಿಂದ ಯಾರ್ಯಾರೇ ಬಂದು ಅಗ್ರಿಕಲ್ಚರ್ ಕಲ್ಯಾಣ ಅನ್ನೋರು ಇರ್ತಾರೆ, ನಾವೇನು ಮಾಡ್ತಾಯಿದ್ದೀವಿ ನೋಡೋಣ ಅಂಥೇಳಿ, ಅದು ಒಂದು ಪ್ಲ್ಯಾನ್ ಇದೆ ಮುಂದೆ. ಸೊ ಇದು ಅಗ್ರೋ ಟೂರಿಸಮ್ ಥರ? ಅಗ್ರಿ ಟೂರಿಸಮ್ ಥರ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಈ ಕಾರುಗಳೆಲ್ಲ ಅವರು ಬಂದಾಗ ಬೇಕೇ ಬೇಕಲ್ವ ದಾರಿ, ಆ ಉದ್ದೇಶಕ್ಕೆ ಮಾಡಿದ್ವಿ ಇಲ್ಲಿ. ಓಕೆ. ಈ ವೈರಸ್ ಬರ್ದಿರೋಕ್ಕೆ ಏನಾದರೂ ಮಾಡಿದ್ದೀರಾ ಐಡಿಯಾ? ಸರ್ ನಾವೇನು ಯಾವುದೇ ಗಿಡಕ್ಕೆ ಇದು ವೈರಸ್ ಬರ್ತತೆ ಇನ್ನೊಂದು ಅಂತ ಹೇಳ್ತಾರೆ. ನಮ್ಮ ತೋಟದಲ್ಲಿ ಇವತ್ತು ನಂಗೆ ನಾವು ಕಾಣಲಿಲ್ಲ. ಪಪ್ಪಾಯಲ್ಲಿ ಸರಿ. ಪಪ್ಪಾಯದಲ್ಲಿ ಕಾಣಲಿಲ್ಲ. ಎರಡನೇದು ನಾವು ಬಾಳೆದಲ್ಲಿನೂ ಅಷ್ಟೇ, ಜೆನೆಟಿಕ್ ಪ್ರಾಬ್ಲಮ್ ಬಿಟ್ಟರೆ ಬೇರೆ ರೋಗಗಳೂ ಅಷ್ಟೊಂದಿಲ್ಲ. ಓಕೆ. ಇಲ್ಲೊಂದು ಟ್ಯಾಂಕ್ ಮಾಡಿದ್ವಿ, ಕೃಷಿ ಹೊಂಡ ಥರ. ಮಳೆ ನೀರ್ಗ ಅಥವಾ ಬೋರ್ ನೀರ್ಗ? ಇಲ್ಲ, ಮಳೆ ನೀರು ಬೋರ್ ನೀರು ಅನ್ನೋದಲ್ಲ, ಯಾವಾಗಲೂ ಇಲ್ಲಿ ನಮಗೆ ಸೀಪೇಜ್ ಸಿಗ್ತದೆ. ಓಕೆ. ಇದು ಕಾವೇರಿ ಇದು ಅಥವಾ ಕಾವೇರಿ ಕಾಲುವೆ ಮೇಲ್ಗಡೆ ಇದೆ, ಹಾಂ, ಕೆಳಗಡೆ ಹಳ್ಳ ಇದೆ, ಅದರಲ್ಲಿ ಸೀಪೇಜ್ ಬರುತ್ತೆ. ಸೀಪೇಜ್ ಬರ್ತದೆ ನಮಗೆ. ಓಕೆ. ಸೊ ನೀರಿಗೆ ತೊಂದರೆ ಆಗದಿರಲಿ ಅಂತ? ಹೌದು. ಓಕೆ. ಇಲ್ಲೇನು ಬೋರಲ್ಲಿ 1.25 ಇಂಚು ಮಾತ್ರ ನೀರು ಸಿಕ್ಕಿದೆ ನಮಗೆ. ಓ, ಕಮ್ಮಿ ಆಗಿದೆ? ಕಮ್ಮಿ ನೀರು. 1.25 ಇಂಚಲ್ಲೇ ನಮ್ಮ ತೋಟ ಈ ಥರ ಮಾಡಿದ್ವಿ ನಾವು, ಅದರ ಮೇಲೆ ಆಧಾರ ಇಟ್ಕೊಂಡೇ ಮಾಡಿದ್ವಿ. ಎಷ್ಟು ದಿನಕ್ಕೆ ನೀರು ಕೊಡ್ತಾ ಇದ್ದೀರಾ ಇಲ್ಲೇ ಒಂದ್ಸತಿ? ನಾನು 5 ದಿನಕ್ಕೆ ತಪ್ಪಿದರೆ 6ನೇ ದಿನ ನೀರು ಕೊಡ್ತೀನಿ. ಓಕೆ. ಎಲ್ಲ ಡ್ರಿಪ್ ಸಿಸ್ಟಮ್ ನಮ್ಮದು. ಕೊಡುವಾಗ ಒಂದು ಕೊಟ್ಟಿರೋ ನಮ್ಮ ಗಿಡಗಳು ನೀರು ಅಷ್ಟೊಂದು ಕಮ್ಮಿ ಥರ ಕಾಣ್ತಾನೆ ಇಲ್ಲ. ಹೌದು, ಚೆನ್ನಾಗಿದೆ. ತೆಂಗು ಅಷ್ಟೇ, ನಮ್ಮದು 7 ವರ್ಷದ ಗಿಡ, ಇದು 7 ತಿಂಗಳ ಗಿಡ. ಹಾಂ ಹಾಂ ಹಾಂ. ಏನು ಸೀಕ್ರೆಟ್ ಏನಿದಕ್ಕೆ? ಏನಿಲ್ಲ ಸರ್, ನಾವು ನಾರ್ಮಲ್ ಎಲ್ಲರೂ ಏನು ಮಾಡ್ತಾರೋ ನಾವು ಅದೇ ಮಾಡ್ತೀವಿ. ಇಲ್ಲಿ ಜೀವಾಮೃತ ಆ ಥರ ಏನಾದರೂ ಹಾಕ್ತಾ ಇದ್ದೀರಾ ಇಲ್ಲಿಗೆ? ಜೀವಾಮೃತ, ಬೆಸ್ಟ್ ಡಿಕಂಪೋಸರ್ ಹಾಕ್ತೀನಿ, ಇಲ್ಲಿನೂ ಹಾಕ್ತೀನಿ. ಅಲ್ಲಿಂದ ತಂದು ಹಾಕ್ತೀನಿ. ಓಕೆ. ಇಲ್ಲಿ ಕಳೆ ಅಷ್ಟೊಂದು ಕಿತ್ತಿಲ್ಲ ನೀವು? ಇಲ್ಲ ಸರ್, ಇದು ನೆಳ್ಳಾಗಬೇಕು. ಇನ್ನೊಂದು ಸ್ವಲ್ಪ 2 ವರ್ಷ ಹೋದರೆ ಈ ಗಿಡಗಳೆಲ್ಲ ಒಂದು ಸ್ವಲ್ಪ ಕವರ್ ಆಗಿಬಿಟ್ರೆ ಕಳೆ ಬರೋದೇ ಇಲ್ಲ ಸರ್. ಈ ನಮಗೆ ಈ ಕಾಲದಲ್ಲಿ ಕಳೆ ತೆಗಿಬಾರ್ದು ಅಂತ ಯಾಕೆ ಬಿಟ್ಟಿದ್ದೀವಿ ಅಂದರೆ, ಭೂಮಿ ತನುವಿರಬೇಕು ಅಂದರೆ ಮಲ್ಚಿರಬೇಕು. ಹೌದು. ಆ ಉದ್ದೇಶಕ್ಕೆ ಕಳೆ ತೆಗಿತಾ ಇಲ್ಲ ಇಲ್ಲಿ. ಸೊ ಬೇರೆ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಹುಲ್ಲಾದರೂ ಇರಲಿ, ಕಳೆ ಆದರೂ ಇರಲಿ, ಕಳೆ ಆವಾಗ ಭೂಮಿ ಬಿಸಿಲಾಗಲ್ಲ. ಸರಿ. ಇನ್ನೊಂದೇನೆಂದರೆ, ನಾವು ಈ ಟೊಮಾಟೊ ಹಾಕಿದ್ವಿ, ಈಗ ಅರ್ಧಂಬರ್ಧ ಬೆಳೆನಲ್ಲಿದೆ.
ಅವು ಬಿಡೋಕ್ಕೂ ಆಗಲ್ಲ, ತೆಗಿಯೋಕ್ಕೂ ಆಗಲ್ಲ. ಸರ್ ಅದಕ್ಕೆ ಈಗ ಟೊಮೊಟೊ ತೆಗೆದ್ಮೇಲೆ ಸ್ವಲ್ಪ ಮಳೆ ಬಂದ ಮೇಲೇ ಕ್ಲೀನ್ ಮಾಡ್ತೀವಿ, ಅಲ್ಲಿ ತನಕ ಮಾಡೋಕ್ಕೆ ಹೋಗಲ್ಲ. ಓಕೆ. ಮಾಡಿದ್ರೇನು ಈ ಕಳೆ ಯಾವುದು ನಾವು ವೇಸ್ಟ್ ಅಲ್ಲ, ನಮಗೆ ಗೊಬ್ಬರ ರೆಡಿ ಆಗ್ತಾ ಇದೆ ಅಂತ ಲೆಕ್ಕ. ಸರ್ ಎಷ್ಟು ಕಳೆ ಬರ್ತದೋ ಅಷ್ಟು ಗೊಬ್ಬರ ಆಗಿದೆ ಅಂತಲೇ ಲೆಕ್ಕ.